ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ವಿವೋ Y75 4G ಸ್ಮಾರ್ಟ್ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ Y75 5G ಫೋನ್ ಲಾಂಚ್ ಆಗಿತ್ತು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ಫೋನ್ನ ಬಿಲ್ಡು ಗ್ಲಾಸ್ ಬ್ಯಾಕ್ನ ಜೊತೆಗೆ ಬರ್ತಾ ಇರುವಂಥದ್ದು ಹೆವಿ ಎಕ್ಸೈಟ್ ಆಗಿರೋದಕ್ಕೆ ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಒಂದು ಸ್ಮಾರ್ಟ್ಫೋನ್ 20-21 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿದೆ, ಒಂದು ಪ್ರೈಸ್ ರೇಂಜ್ಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡುವ ಸಮಯ. ಈ ಒಂದು ಫೋನ್ನ ಬಾಕ್ಸ್ ಮೇಲೆ ಆ್ಯಕ್ಚುಲಿ 25,500 ಅಂತ ಬರೆದಿದೆ. ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗಿದೆ ಅಂತ. 8GB ವೇರಿಯಂಟ್ ಇದೆ, 828GB ಸ್ಟೋರೇಜ್ನ ವೇರಿಯಂಟು. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ, ಒಳ್ಳೆ ಕ್ವಾಲಿಟಿಯ ಕವರ್ದಾಗಿರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟ್ ಆಗಿ ನಿಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಬಿಲ್ಡ್, ಮುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮತ್ತು ಅದರ ಕೆಳಗಡೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ರಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. 44 ವ್ಯಾಟ್ ಅಂತ ಅಂದರೆ ಇನ್ನೂ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು, ಬಟ್ ಓಕೆ ಅಂದರೆ 44 ವ್ಯಾಟು. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು, Type A ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿರುವಂಥದ್ದು. ಮತ್ತು ಅಪ್ರೂವ್ದಂಗೆ ಹೆಡ್ಫೋನ್ ಕೊಟ್ಟಿದ್ದಾರೆ. ಇದು 3.5mm ಹೆಡ್ಫೋನ್ ಜಾಕನ್ನು ಹೊಂದಿರುವಂಥ ಇಯರ್ಫೋನ್ ಆಗಿರುವಂಥದ್ದು. ಖುಷಿ ಪಡಬೇಡಿ, ಒಂದು ಫೋನಲ್ಲಿ ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ. ಅದಕ್ಕೆ ಅಡಾಪ್ಟರ್ ಕೊಟ್ಟಿದ್ದಾರೆ Type-C ಇಂದ 3.5 ಹೆಡ್ಫೋನ್ ಜಾಕ್ ಅಡಾಪ್ಟರು. ಸೊ ಕೊನೆಯದಾಗಿ ಈ ಒಂದು ಬಾಕ್ಸ್ ಒಳಗೆ ಸಿಮ್ ಎಜೆಕ್ಷನ್ ಪಿನ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನೋ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ಇರುವಂಥದ್ದು ಹೆವಿ ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು. ಒಂದು ಪ್ರೈಸ್ ರೇಂಜಿಗೆ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು, ಆಯಿತಾ. ಗ್ಲಾಸ್ ಬ್ಯಾಕು ಅದೇ ಖುಷಿ ವಿಷಯ. ಗ್ಲಾಸ್ ಬ್ಯಾಕ್ ಆಗಿದ್ರೂ ಕೂಡ ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ. ಸುಮಾರು 172 ಗ್ರಾಮ್ ವೆಯ್ಟ್ ಇರುವಂಥದ್ದು. ತುಂಬ ಲೈಟ್ ವೆಯ್ಟ್ ಆಯಿತಾ. ಸೊ ಹೆವಿ ಇಂಪ್ರೆಸ್ ಮಾಡ್ತಾರೆ ನನಗೆ. ಮತ್ತು ಒಂದು ಲೆವೆಲ್ಗೆ ತಿನ್ನೋಕೆ ಕೂಡ ಇದೆ. ಕೇವಲ 7.4mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ, ಆಯಿತಾ. ಫ್ರಂಟಲ್ಲಿರುವಂಥದ್ದು ಕೂಡ ಗ್ಲಾಸ್ ಆದರೆ ಬೇಜಾರಾಗಿದ್ದೇನಪ್ಪ ಅಂತಂದರೆ ಒಂದು ಬೆಲೆಗೆ ಪಂಚೋಲ್ ಕ್ಯಾಮ್ರಾವನ್ನು ಕೊಟ್ಟಿಲ್ಲ ಅವರು, ಟಿಯರ್ ಡ್ರಾಪ್ ನಾಚನ್ನು ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಬಿಟ್ಟರೆ ಉಳಿದಿಲ್ಲ ಸಣ್ಣದಾಗೇ ಇದೆ. ಫ್ರಂಟಿನ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಆಯಿತು. ಅದೇ ಹಿಂದಕ್ಕೆ ಬಂತು ಅಂತ ಅಂದರೆ ಲಿಟ್ರಲಿ ಈ ಒಂದು ಗ್ಲಾಸ್ ಬ್ಯಾಕು ಮಿರರ್ ರೀತಿ ಇರುವಂಥದ್ದು, ಕನ್ನಡಿ ರೀತಿ ಇರುವಂಥದ್ದು. ನೀವು ಮರ್ತೋದ್ರೆ, ಕನ್ನಡಿ ನೋಡ್ಕೊಂಡು ತಲೆ ಬಾಚ್ಕೊಳ್ಳೋದು ಮರ್ತೋದ್ರೆ, ಹಾನೆಸ್ಟ್ಲಿ ಈ ಒಂದು ಏನು ಫೋನ್ ಬ್ಯಾಕ್ ಇದೆ ಅದರಲ್ಲೇ ನೋಡಿಕೊಂಡು ತಲೆಗಿಲೆ ಮುಖ ಕರೆಕ್ಟಾಗಿದೆ ಅಂತ ನೋಡ್ಕೊಬೋದು. ಅಷ್ಟು ಮಿರರಿ ಫಿನಿಷನ್ನು ಇಟ್ಟಿರುವಂಥದ್ದು ಆಯಿತು. ಲಿಟ್ರಲಿ ಮಿರರ್ ಕನ್ನಡಿ ರೀತಿಯಲ್ಲೇ ಇರುವಂಥದ್ದು. ಒಂದು ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ ಸ್ಮಜಸ್ ಆಗಿಬಿಡುತ್ತೆ ತುಂಬ ಬೇಗ, ಫಿಂಗರ್ ಪ್ರಿಂಟ್ ಕೂತ್ಕೊಂಡ್ಬಿಡುತ್ತೆ. ಮತ್ತು ಅಷ್ಟಿದೆ ಸ್ಕ್ರ್ಯಾಚ್ ಆಗಲ್ಲ. ಸ್ಕ್ರ್ಯಾಚ್ ಎಷ್ಟು ಬೇಕಾದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ಗೀಜಿದ್ರೆ ಸ್ಕ್ರ್ಯಾಚ್ ಆಗಲ್ಲ, ಆಯಿತಾ. ಶಾರ್ಪ್ ಆಗಿರುವಂಥ ಇದರೊಳಗೆ ಕೂಡ ಈಸಿಯಾಗಿ ಗ್ಲಾಸ್ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜು. ಬಟ್ ಸ್ಟಿಲ್ ಕಿತ್ಕೊಂಡು ಎಳ್ಕೊ ಫುಲ್ ಫೋರ್ಸ್ ಹಾಕಿ ಹೇಳಿದ್ರೆ ಆಬ್ವಿಯಸ್ಲಿ ಆಗುತ್ತೆ. ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದ್ಗಡೆ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಒಂದು ಒಳ್ಳೆಯ ವಿಷಯ. ಒಂದು ಬೆಳಗ್ಗೆ ಇನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಯೂಶಲಿ ಈ ಒಂದು ಬೆಲೆಗೆ ಮೆಟಾಲಿಕ್ ಫ್ರೇಮ್ ಕೊಡೋದಿಲ್ಲ. ಸೊ ಇವರು ಕೂಡ ಕೊಟ್ಟಿಲ್ಲ. ಇದರಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. 2 ಸಿಮ್ಮು ಅಥವಾ 1 ಸಿಮ್, ಒಂದು SD ಕಾರ್ಡ್ ನೀವು ಬೇಕಾದ್ರೆ ಹಾಕೊಬೋದು. ಓವರಾಲ್ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟು ನನಗೆ ಇಂಪ್ರೆಸಿವ್ ಆಗಿದೆ. ಫ್ರಂಟಲ್ಲಿ ಒಂದು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಬೆಂಕಿ ಇರ್ತದೆ ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ ಬ್ಯಾಕ್ ಗ್ಲಾಸ್ ಕೊಟ್ಟಿದ್ದಾರಲ್ಲ, ಅದೇ ಒಂದು ಖುಷಿ ವಿಷಯ. ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಕೈ ಹಿಡ್ಕೊಂಡ್ರೆ ಒಂದು ಫೀಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.44 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ. ಒಂದು ಖುಷಿ ವಿಷಯ. ಆದರೆ ಬೇಜಾರಾಗಿದ್ದೇನಪ್ಪ ಅಂತ ಅಂದರೆ ಇದರಲ್ಲಿ ಹೈಯರ್ ರಿಫ್ರೆಶ್ ರೇಟ್ ಇಲ್ಲ, ಆಯಿತಾ. ಬರೀ 60 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು. ಇದೊಂದು ಬೇಜಾರಾಯಿತು. ಅದನ್ನು ಬಿಟ್ಟರೆ ಈ ಒಂದು ಫೋನ್ನ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ, ಸಗದಾಗಿದೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು. ಬ್ಲ್ಯಾಕ್ಸ್ ಎಲ್ಲ ತುಂಬ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಆಬ್ವಿಯಸ್ಲಿ AMOLED ಡಿಸ್ಪ್ಲೇ ಸಕ್ಕದಾಗಿದೆ ಡಿಸ್ಪ್ಲೇ ಒಟ್ಟಿಗೆ. ಬಟ್ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು ನಂಗೆ ಅನ್ನಿಸ್ತಂಗೆ. ಅದನ್ನು ಬಿಟ್ಟರೆ ಅಟ್ಲೀಸ್ಟ್ ಪರವಾಗಿಲ್ಲ. ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ತಂಗೆ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಗೊತ್ತಿಲ್ಲ, ಮೇ ಬಿ ಫ್ಯೂಚರ್ನಲ್ಲಿ ಇನ್ನೂ ಬೇರೆ ವೇರಿಯಂಟ್ ಕೂಡ ಲಾಂಚ್ ಆದರೂ ಆಗ್ಬೋದು. ಇದಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜು.
ಈ ಒಂದು ಬೆಲೆಗೆ ಒಂದು ಒಳ್ಳೆ ವಿಷಯ. UFS 2.2 ಕೊಟ್ಟಿದ್ದಾರೆ, 3.1 ಕೊಟ್ಟಿದ್ರು ಚೆನ್ನಾಗಿರ್ತಾ ಇತ್ತು. ಬಟ್ ಮೋಸ್ಟ್ ಆಫ್ ಫೋನ್ಗಳು ಕೊಡೋದು, ಬಟ್ ಕೆಲವೊಂದು ಫೋನ್ಗಳು ಕೊಡ್ತವೆ, ಅದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಕಾಂಪ್ರಮೈಸ್ ಮಾಡಿ ಅದನ್ನು ಚೆನ್ನಾಗಿ ಕೊಟ್ಟಿರ್ತಾರೆ. ಬಟ್ ಇವರು ಕೊಡ್ಬೋದಾಗಿದೆ, ಕೊಟ್ಟರೆ ಇಂಪ್ರೆಸಿವ್ ಆಗಿರ್ತಾ ಇತ್ತು. ಬಟ್ 2.2 ಇದೆ, ಅದು ಕೂಡ ಚೆನ್ನಾಗಿದೆ, ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅಪ್ಲಿಕೇಶನ್ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ಗೇಮ್ಸ್ ಎಲ್ಲ ತುಂಬ ಫಾಸ್ಟಾಗಿ ಓಕೆ ಅಂತೀನಿ ಒಂದು ಬೆಲೆಗೆ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಲೇಬೇಕು. 4G ಪ್ರೊಸೆಸರ್, 5G ಅಲ್ಲ ಇದು. ಸೊ ಇದರಲ್ಲಿ ಮೀಡಿಯಾಟೆಕ್ಕಿಂದು Dimensity G96 ಪ್ರೊಸೆಸರ್ ಬಂತದ್ದು. ಇದು ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ಒಂದು ರೀತಿ ಹೇಳ್ಬೇಕಂತ ಅಂದರೆ ಸದ್ಯಕ್ಕೆ 4Gಯಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು ಈ ಒಂದು ರೇಂಜಲ್ಲಿ. ನಾನು AnTuTu Benchmark ಚೆಕ್ ಮಾಡೋದು ನನಗೆ ಸುಮಾರು 3.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ನಿಮಗೆ ಯೂಶ್ವಲಿ ಒಂದು 17-18 ಸಾವಿರ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ರೇಟಿಂಗ್ ಸಿಗುತ್ತೆ. ಇದು 21-22 ಸಾವಿರ ಇದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು ಒಂದು ಬೆಲೆ. ನಿಮಗೆ 5G ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳು ಕೂಡ ಆರಾಮಾಗಿ ಸಿಗ್ತವೆ. ಬಟ್ ಇದು 4G ಫೋನ್ ಆಗಿರುವಂಥದ್ದು, ಹಂಗಂತ ತಲೆಗೆಟ್ಟೋದಕ್ಕೆ ಹೋಗಬೇಡಿ. ಫ್ಯೂಚರಲ್ಲಿ ಈಗ 5G ನಾಳೆನೇ 5G ಬಂದರೂ ಕೂಡ 4G ಎಲ್ಲೂ ಹೋಗಲ್ಲ, ಇರುತ್ತೆ ಸದ್ಯದಲ್ಲೇ. ಸೊ ಇದು 5G ಇಲ್ಲ ಅಂದ್ಬಿಟ್ಟು ಒಂದು ಫೋನ್ ತಗೊಳ್ಳೋ ಒಂದು ಡಿಸಿಷನ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. 4G ಇದೆ, ಚೆನ್ನಾಗಿದೆ, ಪವರ್ಫುಲ್ಲೇ. ಬಟ್ ಇನ್ನೂ ಪವರ್ಫುಲ್ ಆಗಿದ್ರೆ ಬೆಂಕಿ ಇರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಓಕೆ ಅಂದರೆ ನಾನು ಚೆಕ್ ಮಾಡ್ದಂಗೆ BGMIನ ಇದರಲ್ಲಿ ಎಕ್ಸ್ಟ್ರೀಮಲ್ಲಿ ಆಡೋದು ಸ್ವಲ್ಪ ಕಷ್ಟ. ಬಟ್ ಅಲ್ಟ್ರಾದಲ್ಲಿ ಆಡ್ಕೊಬೋದು, ಒಂದು ಲೆವೆಲ್ಗೆ ಸ್ಮೂತಾಗಿ, ಹೆವಿ ಸ್ಮೂತನ್ನು ಒಂದು ಲೆವೆಲ್ಗೆ ಸ್ಮೂತಾಗಿ ಪ್ಲೇ ಆಗುತ್ತೆ. ಸೊ ಓಕೆ ಅಂತೀನಿ, ಪರವಾಗಿಲ್ಲ ಪ್ರೊಸೆಸರ್. ಬಟ್ ಕ್ರೇಜ್ ಇಂಪ್ರೆಸಿವ್ ಅನ್ನಲ್ಲ, ಒಟ್ಟಿಗೆ ಪವರ್ಫುಲ್ ಆಗಿದೆ. ಇನ್ನೂ ಇನ್ನೂ ಚೆನ್ನಾಗಿರೋದು ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಸಖತ್ತಾಗಿ ಬರುತ್ತೆ ಆಯಿತಾ. ಈ ಒಂದು ಬೆಲೆಗೆ ಸೂಪರ್ ಆಗಿದೆ ಕ್ಯಾಮ್ರಾ, ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಇಂಡೋರಲ್ಲಿ ಕೆಲವೊಂದು ಶಾರ್ಟ್ಸ್ಗಳು ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಕೆಲವೊಂದು ಶಾರ್ಟ್ಸ್ಗಳು ನಿಮಗೆ ಇಷ್ಟ ಆಗದೇ ಇರ್ಬೋದು, ಕೆಲವೊಂದು ಇಷ್ಟ ಆಗ್ಬೋದು, ಡಿಪೆಂಡ್ಸ್ ಆಯ್ತಾ, ಲೈಟಿಂಗ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡೋರ್ ನನಗೆ ಕ್ರೇಜ್ ಇಂಪ್ರೆಸಿವ್ ಅಲ್ಲ, ಬಟ್ ಚೆನ್ನಾಗಿ ತೆಗಿಯುತ್ತೆ. ಔಟ್ಡೋರ್ ಅಂತೂ ಬೆಂಕಿ ಫೋಟೋಸ್ ತೆಗಿತಾ ಆಯಿತಾ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ತುಂಬ ವೈಡ್ ಆಗಿದೆ. ಇದು ಕೂಡ ಅಷ್ಟೇ ಔಟ್ಡೋರ್ ಸಖತ್ತಾಗಿ ತೆಗೆಯುತ್ತೆ. ಸ್ವಲ್ಪ ಲೈಟ್ ಕಡಿಮೆ ಇರೋ ಟೈಮಲ್ಲಿ ಸ್ವಲ್ಪ ಗ್ರೇನಿ ಅಂತ ಅನಿಸ್ಬೋದು. ಒಟ್ಟಿಗೆ ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಬಿಟ್ಟರೆ ಇನ್ನೂ 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇದೆ. ಸೊ ಅದೇನು ಅಷ್ಟೊಂದು ಮ್ಯಾಕ್ರೋ ಅಂತ ಅನಿಸಿಲ್ಲ, ಏನೋ ಮಾಡೋಕ್ಕೆ ಕೆಲಸಿಲ್ಲ, ಕೊಟ್ಟಿದ್ದಾರೆ. ಒಟ್ಟಿಗೆ ರೇರ್ ಕ್ಯಾಮ್ರಾ ನನಗೆ ಡೇ ಲೈಟಲ್ಲಿ ಮತ್ತು ಒಂದು ಮಾಡ್ರೇಟ್ ಲೈಟ್ ಇದು ಕೂಡ ಮ್ಯಾನೇಜ್ ಮಾಡುತ್ತೆ. ಫುಲ್ ಕಡಿಮೆ ಲೈಟ್ ಇದ್ದರೆ ಸ್ವಲ್ಪ ಸ್ಟ್ರಗಲ್ ಮಾಡೋ ಸಾಧ್ಯತೆ ಇರುತ್ತೆ. ಒಟ್ಟು ಕ್ಯಾಮ್ರಾ ಇಂಪ್ರೆಸ್ ಮಾಡ್ತೀವಿ, ಒಂದು ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಪರ್ಸನಲ್ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಕ್ರೇಜಿ ವಿಷಯ. 44 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಜಾಸ್ತಿ MP ಜಾಸ್ತಿ ಅಂದ ತಕ್ಷಣ, ಮೆಗಾಪಿಕ್ಸೆಲ್ ಜಾಸ್ತಿ ಅಂದ ತಕ್ಷಣ ಒಳ್ಳೆ ಕ್ಯಾಮ್ರಾ ಅಂತಾರೆ. ಬಟ್ ಸ್ಟಿಲ್ ಈ ಒಂದು ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಲಾರಿಟಿ ಆಫ್ ಫೋಟೋ ಪ್ರೊಡ್ಯೂಸ್ ಮಾಡೋದು, ಡೀಟೇಲ್ಸ್ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಅಂತ ಅನ್ನಲ್ಲ, ಸ್ವಲ್ಪ ನಿಮ್ಮದು ಫೇಸ್ ಮೇಕಪ್ ಆಗಿರೋ ಥರ ಬರುತ್ತೆ. ಬಟ್ ಸ್ಟಿಲ್ ಕ್ಲಾರಿಟಿ ನನಗೆ ಇಷ್ಟ ಆಗಿದೆ. ಯೂಶ್ವಲಿ ವಿವೋ ಫೋನ್ ಯಾವ ತೊಗೊಂಡ್ರೆ ನಿಮಗೆ ಫ್ರಂಟ್ ಕ್ಯಾಮ್ರಾ ಹಂಗೆ ಇರುತ್ತೆ. ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಹುಡುಗಿರ್ಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಆ ರೀತಿ ಇದೆ. ಸೊ ಫ್ರಂಟ್ ಕ್ಯಾಮ್ರಾ ಸ್ಯಾಂಪಲ್ ನೀವೇ ನೋಡ್ತಾ ಇದ್ದೀರಾ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂದರೆ ಸಾಮರ್ಥ್ಯ ಹೊಂದಿರುವಂಥದ್ದು. ಸೊ 4K ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ರಿಯರ್ ಅಟ್ಲೀಸ್ಟ್ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಫುಲ್ HD. ಓವರಾಲ್ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಫೋಟೋ ಚೆನ್ನಾಗಿದೆ, ವಿಡಿಯೋ ಓಕೆ ಅಂತೀನಿ. ಓವರಾಲ್ ಪರವಾಗಿಲ್ಲ, ಬೆಲೆಗೆ ತಕ್ಕ ರೀತಿಲಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ, ಗಮನಿಸ್ತಾ ಇದ್ದಾರೆ. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಎಲ್ಲೂ ಕೂಡ ನನಗೆ ಸ್ಲೋ ಅನಿಸಿಲ್ಲ. ಕೆಲವೊಂದು 0.5 ಸೆಕೆಂಡ್ ಅಪ್ರಾಕ್ಸಿಮೇಟ್ ಅನ್ಲಾಕನ್ನು ಮಾಡುತ್ತೆ. ಇದಂತೂ ಫೇಸ್ ಅನ್ಲಾಕ್ ಬೆಂಕಿ. ವಿವೋ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ಸಖತ್ ಫಾಸ್ಟಾಗಿದೆ, ಇಂಪ್ರೆಸಿವ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಕೂಡ ಸ್ವಲ್ಪ ಬೇಜಾರು ಮಾಡುತ್ತೆ. ಏನಕ್ಕೆ ಅಂದರೆ ಈ ಒಂದು ಫೋನಲ್ಲಿ ಕೇವಲ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಸ್ವಲ್ಪ ಕಡಿಮೆ ಅನ್ನಿಸ್ತು. 4050 mAh ಇದೆ, ಸ್ವಲ್ಪ ಜಾಸ್ತಿನೇ ಕಡಿಮೆ. ಅಟ್ಲೀಸ್ಟ್ 4000 ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಆದರೆ ಬಾಕ್ಸ್ ಒಳಗೆ 44 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಈ ಒಂದು ಫೋನು ಅಪ್ರಾಕ್ಸಿಮೇಟ್ ಒಂದು 70% ಚಾರ್ಜ್ ಆಗೋದಕ್ಕೆ ಒಂದು 30 ನಿಮಿಷ ತೊಗೊಳುತ್ತೆ. 30 ನಿಮಿಷ ಚಾರ್ಜ್ ಹಾಕಿದ್ರೆ 70% ಈ ಒಂದು ಫೋನ್ ಚಾರ್ಜ್ ಆಗುತ್ತೆ ಅಂತ. ಸೊ ಪರವಾಗಿಲ್ಲ, ಇನ್ನೂ ಫಾಸ್ಟ್ ಚಾರ್ಜರ್ ಕೊಡ್ಬೋದಾಗಿತ್ತು. ಬಟ್ 4000 ಸ್ವಲ್ಪ ಕಡಿಮೆ ಆಯಿತಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು ನನಗೆ. 60 Hz ಆಗಿರೋದ್ರಿಂದ ಈ ಒಂದು ಫೋನು 60 Hz ಡಿಸ್ಪ್ಲೇ ಆಗಿರೋದ್ರಿಂದ ನಿಮ್ಗೆ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಮತ್ತು AMOLED ಡಿಸ್ಪ್ಲೇ ಆಗಿರೋದ್ರಿಂದ ಅಷ್ಟೊಂದು ಕನ್ಸ್ಯೂಮ್ ಕೂಡ ಮಾಡಲ್ಲ ಪವರ್ನ.
ಬಟ್ ಸ್ಟಿಲ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಮಾಡ್ರೇಟ್ ಯೂಸಿಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ನಿಮಗೆ. ಇನ್ನು OS ನ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಆಂಡ್ರಾಯ್ಡ್ 11 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS ಇರುವಂಥದ್ದು. ಆಂಡ್ರಾಯ್ಡ್ 11 ಸ್ವಲ್ಪ ಹಳೆದಾಯಿತು. ನನಗೆ ಅನ್ನಿಸ್ದಂಗೆ 12 ಅಪ್ಡೇಟ್ ಕೊಡೋದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಬರ್ಬೋದು. ಆಬ್ವಿಯಸ್ಲಿ ಕೊಡ್ತಾರೆ. ಯೂಶಲಿ ವಿವೋದವರು ಅಪ್ಡೇಟನ್ನು ಮೋಸ್ಟ್ಲಿ ಒಂದು 2 ವರ್ಷ ಕೊಡ್ಬೋದು. ಸೆಕ್ಯೂರಿಟಿ ಪ್ಯಾಚಸ್ ಅಪ್ಡೇಟ್ ಒಂದು 3 ವರ್ಷ ಕೊಡ್ಬೋದು ನಂಗೆ ಅನ್ನಿಸ್ದಂಗೆ. ಒಟ್ಟಿಗೆ ಈ ಒಂದು OS ಸ್ಮೂತಾಗಿದೆ. 60 ಹರ್ಟ್ಸ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ನೀವು ಒಂದು ಸಲ 90 ಹರ್ಟ್ಸ್ 120 ಹರ್ಟ್ಸ್ ಯೂಸ್ ಮಾಡಿ ಇದಕ್ಕೆ ಬಂದ್ರಿ ಅಂದರೆ ಆ ಒಂದು ಫೀಲ್ ತುಂಬ ಕೆಟ್ಟದಾಗಿರುತ್ತೆ ಆಯಿತಾ. ಸ್ಟಟರ್ ಫೀಲ್ ಅನಿಸ್ಬಿಡುತ್ತೆ ನಿಮಗೆ. ಅದಿರೋದೇ ಹಂಗೆ 60 ಹರ್ಟ್ಸು ನಮಗೆಲ್ಲ ಯೂಸ್ ಮಾಡಿ ಆ ರೀತಿ ಅನ್ಸಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಸೊ ಸ್ಮೂತಾಗಿದೆ ಒಂದು ಲೆವೆಲಿಗೆ. 60 ಹರ್ಟ್ಸ್ ಆದರೂ ಕೂಡ ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ ನನಗೆ. ಒಟ್ಟಿಗೆ ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ. ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಸೊ ಆ ಒಂದು ವಿಷಯ ನನಗೆ ಸ್ವಲ್ಪ ಖುಷಿ ಕೊಡ್ತು. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು ಈ ಒಂದು OS. ಇನ್ನು ಸ್ಪೀಕರ್ ಮೋನೋ ಸ್ಪೀಕರ್ ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇಂಪ್ರೆಸ್ ಮಾಡ್ತು ನನಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.2 ಇರುವಂಥದ್ದು ಕ್ರೇಜಿ ವಿಷಯ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಸೊ ಇನ್ನೊಂದು ಒಳ್ಳೆಯ ವಿಷಯ. ಸೊ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನೇ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಯಾವುದೇ NFC ಇಲ್ಲ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಫೋನನ್ನೇ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಅಂತ. ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅಂದ್ಕೊಂಡಿದ್ದೀನಿ ಒಂದು 20-21 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಫೋನ್ ಇಷ್ಟ ಆಗಿದ್ದು ಆಗದಿರೋ ಕೆಲವೊಂದು ವಿಷಯಗಳು ಹೇಳ್ಬಿಡ್ತೀನಿ. ಡಿಸ್ಪ್ಲೇ ಚೆನ್ನಾಗಿದೆ, ರಿಫ್ರೆಶ್ ರೇಟ್ ಜಾಸ್ತಿ ಇರಬೇಕಿತ್ತು. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಫ್ರಂಟ್ ಪಂಚೂರ್ ಇರಬೇಕಾಗಿತ್ತು. ಬ್ಯಾಕ್ ಗ್ಲಾಸ್ ಬ್ಯಾಕು ಹೆವಿ ಇಂಪ್ರೆಸಿವ್. ಮಿರರ್ ಫಿನಿಶು ಹೆವಿ ಇಂಪ್ರೆಸ್ ಮಾಡ್ತು. ರ್ಯಾಮ್ ಸ್ಟೋರೇಜ್ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಪ್ರೊಸೆಸರ್ ಚೆನ್ನಾಗಿದೆ, ಬಟ್ 5G ಅಲ್ಲ. ಹಂಗಂತ 5G ಇದೆ ಅಂತ ನಾವು ಫೋನ್ ಚೂಸ್ ಮಾಡೋದಕ್ಕೆ ಆಗೋದಿಲ್ಲ. ಕ್ಯಾಮ್ರಾ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು, ಚಾರ್ಜರ್ ಚೆನ್ನಾಗಿದೆ, OS ನನಗೆ ಅನ್ನಿಸ್ದಂಗೆ ಅಪ್ಡೇಟ್ ಬರುತ್ತೆ. ಸೊ ಇಷ್ಟು ಕೆಲವೊಂದು ನನಗೆ ಇಷ್ಟ ಆಗದಿರುವಂಥದ್ದು ಆಯಿತಾ. ಹೆಂಗಾಗ್ಬಿಡುತ್ತೆ ಅಂದರೆ ಈ ಟೈಮಲ್ಲಿ ಒಂದು ಫೋನ್ ಚೂಸ್ ಮಾಡೋದು ತುಂಬ ಕಷ್ಟ. ಕೆಲವೊಂದು ಫೋನ್ಗಳಲ್ಲಿ ಒಂದು ಫೀಚರ್ ಚೆನ್ನಾಗಿ, ಇನ್ನೊಂದರಲ್ಲಿ ಇನ್ನೊಂದು ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಫೀಚರ್ ಚೆನ್ನಾಗಿದೆ, ಇನ್ನೊಂದು ಫೋನಲ್ಲಿ ಇದರಲ್ಲಿರುವಂಥ ಫೀಚರ್ ಚೆನ್ನಾಗಿ ಆ ಫೋನಲ್ಲಿ ಚೆನ್ನಾಗಿರಲ್ಲ, ಅದರಲ್ಲಿ ಇನ್ನೊಂದೇನೋ ಚೆನ್ನಾಗಿರುತ್ತೆ. ಸೊ ಹೆವಿ ಕನ್ಫ್ಯೂಷನ್. ನಂಗೆ ಅನ್ನಿಸ್ದಂಗೆ ಈ ಫೋನ್ ಈ ಪ್ರೈಸಲ್ಲಿ ಒಂದು ಆಪ್ಷನ್ ಆಗ್ಬೋದು, ಆದರೆ ಇದಕ್ಕಿಂತ ಒಳ್ಳೆ ಫೋನ್ಗಳು ನಂಗೆ ಅನ್ನಿಸ್ದಂಗೆ ಸಿಗ್ತವೆ. ಕೆಲವೊಂದು ಫೀಚರ್ ಇದಕ್ಕಿಂತ ಚೆನ್ನಾಗಿರುವಂಥದ್ದು ಸಿಗ್ತವೆ. ಸೊ ನೋಡಿ, ನಿಮ್ಗೆ ಇದು ಓಕೆ ಅಂದರೆ ಪರ್ಚೇಸ್ ಮಾಡ್ಬೋದು ಅಥವಾ ಬೇರೆ ಆಪ್ಷನ್ ಕೂಡ ಬೇಕಾದ್ರೆ ನೋಡ್ಬೋದು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ವಿಡಿಯೋ ಕಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಿಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.